ಹೆಂಗ ಈಗ ಕಾಗಿನಹಾರೆ ಹಿಲ್ ಸ್ಟೇಷನ್ ಮುಗಿಸಿಕ್ಕೆ ಈ ಕಾಗಿನಹಾರೆ ವ್ಯೂ ಪಾಯಿಂಟಿಂಗ್ ಹೋಗ್ತಾ ಇದ್ದೆ. ವ್ಯೂ ಪಾಯಿಂಟಿಂಗ್ಗೆ ಮುಗಿಸಿ ಕಾಗಿನಹಾರೆ ವ್ಯೂ ಪಾಯಿಂಟಿಲ್ಲಿ ನಡೆಯಕ್ಕೂಳಿಲ್ಲ, ಅಲ್ಲಿವರೆಗೆ ಕೆಳಂಗವರೆಗೂ ಹೋಯ್ತು. ಮತ್ತು ಅಲ್ಲಿಂದ ಮರಳಿ ಗೂಡಿಗೆ, ದ್ಯಾಟ್ ಮೀನ್ಸ್ ಮರಳಿ ಚಣಿಲಕ್ಕೆ ಸೀದಾ ಸೀದಾ ಮರಳಿ ಚಣಿಲಕ್ಕೆ. ಇಲ್ಲೆಲ್ಲ ವಾಕಿಂಗ್ ಎಲ್ಲ ಬರ್ತಾವಳಿ ಕಾಣ್ತು. ಇದು ಉಂಬೆಗೆಲ್ಲ ಹೋಗ್ತಾ ಇದ್ದಾವದ, ಉಂಬೆಗೆಲ್ಲ ಬರ್ತಾ ಇರ್ತವು ಹಾಗೆ. ಹಿಂಗಿಲ್ಲ ನಾವು ಆಯ್ತು ಇಲ್ಲಿಂದ ಎಷ್ಟು ಒಂದು 5 to 10 minutes ಅಷ್ಟೇ ಇರ್ಬೋದು. 5 minutes 10 minutes ಇಲ್ಲೇ. ಸೊ ಬಂದಾರಲಿ ಸೇಮ್ ವೇಲಿ ಹೋಪಲೆ, ಸೇಮ್ ವೇಲಿ ಹೋಗಿ ರೈಟ್ ಸೈಡ್ ಹೋಗಿ ಹೀಗೆ ಹೋಗಿ ಇಲ್ಲಿಂದ ರೈಟ್ ಹೋಗಿ ಇಲ್ಲೊಂದು ಅಂಗಡಿ ಇತ್ತು, ಅದೀಗ ಕ್ಲೋಸ್ ಆಗಿದ್ದಾಳೆ. ಇದದೆ ಆಗ ಹೇಳಿದ ದೇವಸ್ಥಾನ. ಅಲ್ಲಿ ದನ ಹೋಗ್ತಾ ಇದ್ದೀಗ. ಸೊ ಬೇಸ್ ಸೈಡ್ ಹೋಗ್ತೀರಾ? ನಾವೊಮ್ಮೆ ಹೋಗಿ ಬಿಡ್ತೇವೆ. ನಾವು ಒಮ್ಮೆ ಹೋಗ್ಬೇಕಾ? ಓ ಓ ಓ ಬಡಿಯಡಿ 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 ಬೇಡ ಬಡಿಯಡಿ. ಎಸ್, ಇನ್ನು ಇದರಲ್ಲೇ ಹೋದರೆ ಮೂಕನ ಮನೆ. ಮೂಕನ ಮನೆ ಅಲ್ಲ, ನಾವೀಗ ಹೋಯ್ತು ಕಾಗಿನಹಾರೆ ವ್ಯೂ ಪಾಯಿಂಟ್. ಕಾಗಿನಹಾರೆ ವ್ಯೂ ಪಾಯಿಂಟಿಂಗ್ ಹೋಯ್ತು. ಹೊತ್ತಪ್ಪಗಾದಂಗೆ ಲೈಟಾಗಿ ಚಳಿ ಚಳಿ ಅಪ್ಪಳು ಶುರುವಾಯ್ತು. ಹಿಂಗಾಗಿ ಆದಷ್ಟು ಬೇಗ ಮನೆಗೆ ಎತ್ತಿ ಬಿಡಬೇಕು. ನೈಟ್ ಕಸ್ತಲಾದರೆ ಪುನಃ ಬಿಸಿಲೆಗಾಟಲೇ ಹೋಯಬೇಕು, ಅದೇ ಸೇಮ್ ವೇಳಿ ರಜ್ಜೆ ಹೋಪಲೆ ಕಷ್ಟಕ್ಕಲ್ಲಿ. ಇನ್ಯಾರು ಬಂದರೆ ದೇವರಿಗೆ ಎತ್ತಿ ನಿಲ್ಸುವಂಗಿಲ್ಲ, ಇಳಿಯುವಂಗಿಲ್ಲ. ಓ ದೇವ ದೇವ. ರೋಡ್ ಆಗಾನಂದ ಎಷ್ಟೋ ಹಕ್ಕು ಆತು, ಇಲ್ಲೇ ಹೆಚ್ಚು ದೂರ ಇಲ್ಲ. ಇಲ್ಲೊಂದು ಸಣ್ಣ ಒಂದು ಸರ್ಕಲ್ನಾಗೆ ಮಾಡಿದ್ದೆ ಇತ್ತು ಅಂದು, ಈಗ ಇದ್ದ ಇಲ್ಲೇ ಗೊಂತಿಲ್ಲ. ಅದಿದ್ದರೆ ಅದು ಅದಕ್ಕೆ ಸೀದಾ ಇನ್ನೊಂದು ಸಣ್ಣ ಅಪ್ಪಿದ್ದು ಹತ್ತಲೆ. ಇವು ರೋಡಿಲ್ಲೇ ನಿಲ್ಸಿದ್ದವು ಮಾರೆ. ನಡ್ಕೊಂಡು ಹೋಪಲಕ್ಕು ನಡೋದು ಯಾರು ಉಳಿಪದಷ್ಟೆ. ಉಮ್ಮ ಅಲ್ಲಲ್ಲ, ಇದು ರೋಡೇ, ಇದು ವ್ಯೂ ಪಾಯಿಂಟಿಂಗ್ ಇಪ್ಪ ರೋಡೇ. ಎತ್ತಿತ್ತು ಇದೇ ಇಲ್ಲ. ಎಂತ ಸಿಕ್ಕುದು? ಟ್ರೈನ್ ಒಬ್ಬ ಸಿಕ್ಕುದಲ್ಲ, ಮೇಲಿಂದ ನೋಡ್ಲೆ ಸಿಕ್ಕುತ್ತುಳು ಅಷ್ಟೇ. ಈ ಜಂಕ್ಷನಿನ ಹಂಗೆ ಬತ್ತು. ಇಲ್ಲಿಂದ ರಜ್ಜೆ ಒಳಪಲ್ಲ ಆತು ಎತ್ತಿತ್ತು. ಕಾಗಿನಹಾರೆ ವ್ಯೂ ಪಾಯಿಂಟ್ ಎತ್ತಿತ್ತು. ಇದೇ ವ್ಯೂ ಪಾಯಿಂಟ್. ಅದು ವ್ಯೂ ಪಾಯಿಂಟ್ ಅದ. ಓ ದೇವಾ, ನಾವಿಲ್ಲಿಂದ ಬೇಗ ಹೊರಡುವ ಆಗದ? ಹಾಂ
ಅಷ್ಟೇ. ಇದು ವ್ಯೂ ಪಾಯಿಂಟ್. ಹಾಂ